ಅಡ್ಡ ಬಂದ್ರೆ ನಾನೇ ನಿಮ್ಮ ಯಮ ಅಂತ. ಕೆಜಿಎಫ್ನ ಒಳಗಿನ ಪರಿಸ್ಥಿತಿ ಹೀಗಿರುವಾಗಲೇ ಹೊರಗಿನಿಂದ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ. ಹೌದು, ಗರುಡನಿಗಿಂತಲೂ ಕ್ರೂರವಾದ ಹಳೆಯ ಭೂತ ಅಧೀರ. ಅಧೀರ. ಅವನ ಎಂಟ್ರಿ ಕೂಡ ಸಾಮಾನ್ಯವಾದದ್ದಲ್ಲ. ಕೆಜಿಎಫ್ನ ಹೊರಟಾಣೆಯಲ್ಲಿದ್ದವರನ್ನು ಅಷ್ಟು ಕ್ರೂರವಾಗಿ ಕೊಂದು ತನ್ನ ಬರುವಿಕೆಯನ್ನ ಆಕ್ಚುಲಿ ಘೋಷಿಸ್ತಾನೆ. ಅವನ ತಂತ್ರಗಾರಿಕೆ ಬೇರೇನೇ ಇದೆ. ಅವನು ನೇರವಾಗಿ ರಾಕಿಯನ್ನ ಅಟ್ಯಾಕ್ ಮಾಡಲ್ಲ. ಇಲ್ಲ, ರಾಕಿಯನ್ನೇ ಕೆಜಿಎಫ್ನಿಂದ ಹೊರಗಡೆಯೋದು ಅವನ ಪ್ಲಾನ್. ಅದಕ್ಕೆ ರೀನಾಳ್ನ ಅಪಹರಿಸ್ತಾನೆ. ಅವರ ಮೊದಲ ಮುಖಾಮುಖಿ ಇದೆಯಲ್ಲ, ಅಧೀರ ರಾಕಿಯನ್ನ ಸುಲಭವಾಗಿ ಕೊಲ್ಲಬಹುದಿತ್ತು, ಆದ್ರೆ ಮಾಡಲ್ಲ. ಹೌದು. ಯಾಕೆಂದ್ರೆ ಅವನಿಗೆ ರಾಕಿಯನ್ನ ಕೊಲ್ಲೋದಕ್ಕಿಂತ ಅವನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕಿತ್ತು. ನೋಡು, ನಿನ್ನನ್ನು ನಾನು ಯಾವಾಗ ಬೇಕಾದ್ರೂ ಮುಗಿಸ್ಬೋದು ಅಂತ ತೋರಿಸ್ಬೇಕಿತ್ತು. ಒಂದು ರೀತಿ ಸೈಕೊಲಾಜಿಕಲ್ ವಾರ್. ಎಕ್ಸಾಕ್ಟ್ಲಿ. ಆದ್ರೆ ಆ ನಡೆ ರಾಕಿಯನ್ನ ಕುಗ್ಗಿಸೋ ಬದಲು ಇನ್ನಷ್ಟು ಕೆರಳಿಸುತ್ತೆ. ಹೌದು.